ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನೂತನ ಆಂಗ್ಲ ನಾಮ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಪ್ರತ್ಯೇಕವಾಗಿ ನಮ್ಮ ಮಹಿಳೆಯರಿಗೆ, ಸ್ತ್ರೀಯರಿಗೆ, ಗೃಹಿಣಿಯರಿಗೆ ಈ 2026 ನೂತನ ಆಂಗ್ಲ ವರ್ಷ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ. ಗೋಚಾರ ಫಲಗಳಿಂದ ನೋಡುವಾಗ ದೀರ್ಘ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳು, ಶನಿ ಪರಮಾತ್ಮರು, ದೇವಗುರು ಬೃಹಸ್ಪತಿಯು, ರಾಹು, ಕೇತು ಯಾವ ಸ್ಥಾನಗಳಲ್ಲಿದ್ದು ಯಾವ ಬಲಗಳನ್ನು ನೀಡ್ತಾ ಇದೆ, ಯಾವ ಅದ್ಭುತ ರೀತಿಯಲ್ಲಿ ಯೋಗಗಳನ್ನು ನೀಡ್ತಾ ಇದೆ. ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ, ಅನುರಾಧ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳಲ್ಲಿ, ಜ್ಯೇಷ್ಠ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಈ 2026 ವರ್ಷ ಯಾವ ರೀತಿಯಲ್ಲಿ ಅನುಕೂಲವಾಗಿದೆ ಅಂತ ನೋಡುವುದಾದರೆ, ಶನಿ ಪರಮಾತ್ಮರು ಇವರಿಗೆ ಪಂಚಮದಲ್ಲಿ ಶನಿ ಪರಮಾತ್ಮರು ಆಸೀನರಾಗಿ 2.5 ವರ್ಷ ಕಾಲ, ಅಂದರೆ 2027 ಮಾರ್ಚ್ವರೆಗೂ ಕೂಡ ಅಲ್ಲೇ ಇರ್ತಾರೆ. ಅಂದರೆ ಈ ವರ್ಷ ಪೂರ್ತಿ ಕೂಡ ಪಂಚಮ ಸ್ಥಾನದಲ್ಲಿ ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮ ದೇವಗುರು ಬೃಹಸ್ಪತಿ 3 ರಾಶಿಗಳನ್ನು ಬದಲಾಯಿಸ್ತಾ ಇದ್ದಾರೆ. ಜನವರಿ 1ರಿಂದ ಜೂನ್ 1ರವರೆಗೂ ಕೂಡ ಅಷ್ಟಮ ಸ್ಥಾನ, ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಭಾಗ್ಯಸ್ಥಾನ, ನವೆಂಬರ್ ಡಿಸೆಂಬರ್ ಮಾಸಗಳಲ್ಲಿ ದಶಮ ಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು. ಚತುರ್ಥ ಅರ್ಧಾಷ್ಟಮದಲ್ಲಿ ರಾಹು ಡಿಸೆಂಬರ್ 6ರವರೆಗೆ, ಕೇತು ದಶಮ ಸ್ಥಾನದಲ್ಲಿ ಇವರು ಡಿಸೆಂಬರ್ 6ರವರೆಗೆ ಇದ್ದು, ಡಿಸೆಂಬರ್ ಅಂದರೆ ಕೊನೆಯ ತಿಂಗಳಲ್ಲಿ ಮಾತ್ರ ತೃತೀಯ ಸ್ಥಾನಕ್ಕೆ ರಾಹು, ಭಾಗ್ಯಸ್ಥಾನಕ್ಕೆ ಕೇತು ಆಗಮನ ಅನ್ನೋದು ಈ ವರ್ಷದಲ್ಲಿ ಮೇಜರ್ ಆಗಿ ಆಗುವಂತಹ ಗ್ರಹ ಬದಲಾವಣೆಗಳು. ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ವಿಶೇಷವಾಗಿರುವಂತಹ ಗ್ರಹ ಗೋಚಾರ ಸ್ಥಿತಿ ಆಗಿರುತ್ತೆ. ಇದು ಕೇವಲ ಗ್ರಹ ಸಂಚಾರ ಗೋಚಾರದಿಂದ ಹೇಳುವಂತಹ ಫಲಗಳು ಮಾತ್ರ ಆಗಿರುತ್ತೆ. ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸಿದ್ರೆ, ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆ ಏನಿದೆ, ಈ ಸಂದರ್ಭದಲ್ಲಿ ಏನಾದರೂ ಪರಿಹಾರಗಳು, ಮೇಜರ್ ಪರಿಹಾರಗಳು ಅಥವಾ ದೋಷಗಳೇನಾದರೂ ಇತ್ಯಾದಿ ವಿಷಯಗಳನ್ನು ನೋಡಬಹುದಾಗುತ್ತೆ. ಆದರೆ ಇದು ಗೋಚಾರದಿಂದ ಹೇಳಿರುವಂತಹ ಫಲಗಳು ಆಗಿರೋದರಿಂದ ಈ ವರ್ಷ ಒಂದು ಅದ್ಭುತವಾಗಿರುವಂತಹ ಯಶಸ್ಸನ್ನು ನಿಮ್ಮ ಜೀವನದಲ್ಲಿ ಪಡೆಯೋದಕ್ಕೆ, ನೀವು ಇಷ್ಟೂ ವರ್ಷಗಳ ಕಾಲ ಪಟ್ಟಿರುವಂತಹ ಆ ಕಷ್ಟ ಏನಿರುತ್ತೋ, ಆ ಎಫರ್ಟ್ಸ್ ಏನಿರುತ್ತೋ ಅದಕ್ಕೆ ತಕ್ಕಂತೆ ಈ ವರ್ಷ ಒಂದು ರಿಕಾರ್ಡ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಒಂದು ಯಶಸ್ಸು ಅನ್ನೋದು ಕಾಯ್ತಾ ಇರುತ್ತೆ. ಈ ಯಶಸ್ಸಿನಿಂದ ಬಂದಿರುವಂತಹ ನಿಮ್ಮ ಕೀರ್ತಿ, ನಿಮ್ಮ ಹೆಸರು, ನಿಮ್ಮ ಗೌರವ ವಿಶಿಷ್ಟವಾಗಿ ಅದ್ಭುತ ರೀತಿಯಲ್ಲಿ ಎಲ್ಲರೂ ನಿಮ್ಮಲ್ಲಿರುವಂತಹ ಈ ತಾಳ್ಮೆ, ಡೆಡಿಕೇಷನ್, ಈ ಹಾರ್ಡ್ ವರ್ಕ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯಗಳನ್ನು ಪ್ರಶಂಸೆ ಮಾಡ್ತಾರೆ. ನಿಮ್ಮಲ್ಲಿರುವಂತಹ ಈ ಶಕ್ತಿ ಸಾಮರ್ಥ್ಯಗಳಿಗೆ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಮನ್ನಣೆ, ಒಂದು ಗುರುತಿಸುವಿಕೆ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನೀವು ಮಹತ್ವವಾಗಿರುವಂತಹ ಒಂದು ಗುರಿಯನ್ನು, ಆಕಾಂಕ್ಷೆಗಳನ್ನು ಇಟ್ಕೊಂಡು ಅನನ್ಯವಾಗಿರಬೇಕು, ಹೊಸತನಕ್ಕೆ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಇರುತ್ತೆ. ಜೂನ್ ದ್ವಿತೀಯಾರ್ಥದಿಂದ ಅಂದರೆ ಜೂನ್ನಿಂದಾನು ಗುರುಬಲ ಅದ್ಭುತವಾಗಿ ನಿಮಗೆ ಆ ದೈವಾನುಗ್ರಹದ ರೂಪದಲ್ಲಿ ಗುರುಬಲವೂ ಅದ್ಭುತವಾಗಿರುತ್ತೆ. ನೀವು ಮಾಡುವಂತಹ ವಿದ್ಯಾ, ಉದ್ಯೋಗ, ವ್ಯಾಪಾರ, ವಿದೇಶಿ ಉನ್ನತ ಉದ್ಯೋಗ, ಉನ್ನತ ವಿದ್ಯಾವಕಾಶಗಳಾಗಿರ್ಬೋದು, ವಿದೇಶಿ ಅವಕಾಶಗಳಾಗಿರ್ಬೋದು, ಎಲ್ಲ ವಿಷಯಗಳು ನಿಮಗೆ ಕೂಡಿ ಬರುತ್ತೆ. ನಿಮಗೆ ಈ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ, ಯುವತಿಯರಿಗೆ ನಿಮ್ಮ ಸ್ವಯಂ ಪ್ರಯತ್ನದಿಂದ ಸ್ವಯಂ ಉಪಾಧಿಯನ್ನು ಕಂಡುಕೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ಒಂದು ಒಳ್ಳೆಯ ಇನ್ಕಮ್ ಸೋರ್ಸನ್ನು ಪಡೆಯೋದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ. ಇನ್ನು ಬಿಸ್ನೆಸ್ಸಲ್ಲಿರುವಂತಹ ನಮ್ಮ ಮಹಿಳೆಯರು ಯಾವುದರಲ್ಲೂ ಕಮ್ಮಿ ಇಲ್ಲ, ಎಲ್ಲದರಲ್ಲೂ ತಮ್ಮದೇ ಆಗಿರುವಂಥ ಶಕ್ತಿ ಸಾಮರ್ಥ್ಯಗಳ ಮುಖಾಂತರ ಟಾಪ್ ಪೊಸಿಷನ್ಸ್ಗೆ ಹೋಗ್ತಾ ಇದ್ದಾರೆ. ಇನ್ನು ಈ ವರ್ಷ ವೃಶ್ಚಿಕ ರಾಶಿ ಸ್ತ್ರೀಯರು ತಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು, ವಿಸ್ತರಣೆ ಮಾಡ್ಕೋಬೇಕು. ಸೊ ಅದಕ್ಕೆ ಬೇಕಾಗಿರುವಂತಹ ಲೋನ್ ಅಮೌಂಟ್ ಆಗಿರ್ಬೋದು, ಹಣಕಾಸಿನ ನೆರವು ಅನ್ನೋದು ಸಿಗುತ್ತೆ. ಇನ್ನು ಹೊಸದಾಗಿ ಮಾಡ್ತಾ ಇರುವಂತಹ ಈ ಜಾಯಿಂಟ್ ವೆಂಚರ್ಸ್ ಏನಿರುತ್ತೋ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ತುಂಬ ಅದ್ಭುತ ರೀತಿಯಲ್ಲಿ ಲಾಭಗಳನ್ನೋದು ಬರುತ್ತೆ. ಅಂದರೆ ಇಷ್ಟು ದಿನಗಳ ಕಾಲ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ ಆಗಿರಬಹುದು
ಅಥವಾ ನೀವು ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಗೆ, ನೀವು ಮಾಡಿರುವಂತಹ ದಾನ ಧರ್ಮಗಳಿಗೆ ನಿಮಗೆ ಸಿಗಬೇಕಾಗಿರುವಂತಹ ಒಂದು ವಿಶಿಷ್ಟವಾಗಿರುವಂಥ ಒಳ್ಳೆಯ ಹೆಸರು ಮಾತ್ರ ಸಿಗಬೇಕು ಅಂತ ನೀವು ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬೇಕು. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅಂದರೆ ಬಲಗೈಯಲ್ಲಿ ಮಾಡಿರುವಂತಹ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಗುಪ್ತವಾಗಿ ಹೆಸರಿಗೋಸ್ಕರನೋ ಅಥವಾ ಮತ್ತೊಂದು ವಿಷಯಕ್ಕೋಸ್ಕರನೋ ನೀವು ಈ ವಿಷಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ತಪ್ಪು ತಿಳುವಳಿಕೆಯಿಂದ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವರೆಂಥ ಕಠಿಣ ಹೃದಯರು, ಇವರೆಂಥ ಕಠಿಣ ಮನಸ್ಕರು ಅಂತ ಕೆಲವೊಂದು ಜನರು ಈ ನಿಮ್ಮನ್ನು ಈ ಆರೋಪಗಳನ್ನು ಮಾಡುವಂತಹ ಸಾಧ್ಯತೆಯು ಇರುತ್ತೆ. ಇನ್ನು ನೀವು ಕೆಲಸ ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಪ್ರದೇಶದಲ್ಲಿ ನಿಮ್ಮಲ್ಲಿ ಸಾಧಾರಣವಾಗಿ ನಾಯಕತ್ವ ಲಕ್ಷಣಗಳಿರುತ್ತೆ. ಒಬ್ಬ ಉತ್ತಮ ನಾಯಕಿಯಾಗಿ, ಒಬ್ಬ ಅಧಿಕಾರಿಯಾಗಿ ನಿಮ್ಮ ಸಿಬ್ಬಂದಿಯ ಜೊತೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಮಾಡಬೇಕಾಗಿರುವಂತಹ ಟಾಸ್ಕ್ ಏನಿರುತ್ತೋ, ಕೆಲಸಗಳೇನಿರುತ್ತೋ ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ನೀವು ಎಲ್ಲವೂ ಕೂಡ ಯಾವುದೇ ಆತಂಕಗಳಿಲ್ಲದೆ ಅದ್ಭುತ ರೀತಿಯಲ್ಲಿ ನಿಮ್ಮ ಸಿಬ್ಬಂದಿಯ ಜೊತೆ ಕೆಲಸಗಳನ್ನು ಪೂರ್ತಿ ಮಾಡ್ತೀರಾ. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಡ ಹುಟ್ಟಿದವರಿಗೆ, ನಿಮ್ಮ ಸಹೋದರರಿಗೆ ಅಥವಾ ಸಹೋದರಿಯರಿಗೆ ಹಣ ಸಹಾಯವನ್ನು ಮಾಡ್ತೀರಾ. ಅವರು ಕಷ್ಟ ಕಾಲ ಅಥವಾ ಏನೋ ಸಮಸ್ಯೆಗಳು ಬಂದಾಗ ಈ ಕೆಲವೊಂದು ಸಂದರ್ಭಗಳಲ್ಲಿ ಸಹಾಯ ಅನ್ನೋದು ಮಾಡಬೇಕಾಗುತ್ತೆ. ಬಟ್ ಈ ಕೆಲವೊಂದು ವಿಷಯಗಳು ಬಂದಾಗ ರಹಸ್ಯವಾಗಿ ನೀವು ಮಾಡುವಂಥ ಹಣಕಾಸಿನ ನೆರವು, ಸಹಾಯ ಏನಿರುತ್ತೋ ಅದು ಒಳ್ಳೆಯದೇ. ಆದರೆ ನೀವು ರಹಸ್ಯವಾಗಿ ಮಾಡಿರ್ತೀರ. ಬಟ್ ಅವರಲ್ಲಿ ಯೂನಿಟಿ ಇಲ್ದಿರೋ ಕಾರಣದಿಂದ, ಅವರಲ್ಲಿ ಹೊಂದಾಣಿಕೆ ಇಲ್ದಿರೋ ಕಾರಣದಿಂದ, ಇಲ್ಲ ನೀವು ಸಹಾಯ ಮಾಡಿದ್ದೀರಾ, ಅದು ಯಾರಿಗೆ ಗೊತ್ತಾಗ್ದಂಗೆ ಮಾಡಿದ್ದೀರಾ ಅಂತ ಹೊರಗಡೆ ಬಂದು ನೀವು ಅಂದರೆ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸುವಂತಹ ಚಾನ್ಸಸ್ ಇರುತ್ತೆ. ಇನ್ನು ಈ ವರ್ಷ ನೀವು ತುಂಬ ದಿನಗಳಿಂದ ವಿಸಿಟ್ ಮಾಡಬೇಕು, ಆ ಪ್ರಾಂತಗಳನ್ನು ಸುತ್ತಬೇಕು ಅನ್ನುವಂತಹ ಕೆಲವೊಂದು ಆಧ್ಯಾತ್ಮಿಕ ಕ್ಷೇತ್ರಗಳಾಗಿರ್ಬೋದು, ಮಹೋನ್ನತ ಸಾಂಸ್ಕೃತಿಕ ಈ ಪ್ರದೇಶಗಳಾಗಿರಬಹುದು, ಈ ವರ್ಷ ನೀವು ಸಂದರ್ಶನ ಮಾಡುವಂತಹ ಅವಕಾಶವೂ ಇದೆ. ನಿಮ್ಮ ಸಂತಾನ ಕೆಲವೊಂದು ಸಂದರ್ಭಗಳಲ್ಲಿ, ಅದು ಸ್ಕೂಲಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ವಿನಾಕಾರಣ ಅವರನ್ನು ಕೆಲವೊಂದು ವ್ಯಕ್ತಿಗಳು ಈ ಟಾರ್ಗೆಟ್ ಮಾಡಿಕೊಂಡು ಸ್ವಲ್ಪ ಪ್ರೆಷರೈಸ್ ಮಾಡ್ತಾ ಇರ್ತಾರೆ. ಇಂತಹ ವಿಷಯಗಳನ್ನು ಗುರುತಿಸಿ ಅವರ ಮಾನಸಿಕ ಚಿಂತೆಗೆ ಕಾರಣವಾಗಿರುವಂತಹ ವ್ಯಕ್ತಿಗಳಿಗೆ ತಕ್ಕ ಪಾಠವನ್ನು ನೀವು ಕಲಿಸ್ತೀರ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ಅದ್ಭುತ ರೀತಿಯಲ್ಲಿ ಜೂನ್ಲಿಂದ ಭಾಗ್ಯಸ್ಥಾನಕ್ಕೆ ಗುರು ಬರೋದರಿಂದ ಜೂನ್ ಆದಮೇಲೇನೂ ಕೂಡ ಒಳ್ಳೆಯ ನೂತನ ವಿದ್ಯಾ ಸಂಸ್ಥೆಗಳು ಓಪನ್ ಆಗೋದಾಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಥವಾ ಮೇನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು, ಇತ್ಯಾದಿ ವಿಷಯಗಳಿರೋದರಿಂದ, ಗುರು ಅನುಕೂಲ ಇರೋದರಿಂದ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅನ್ನೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡಿತೀರಾ. ಇನ್ನು ಕ್ರೀಡಾಪಟುಗಳಿಗೆ, ಈ ಸ್ಪೋರ್ಟ್ಸ್ನ ಆಯ್ಕೆ ಮಾಡಿಕೊಂಡಿರುವಂತಹ ಕೆಲವೊಂದು ಕ್ರೀಡಾಪಟುಗಳಿಗೆ, ಸ್ತ್ರೀಯರಿಗೆ, ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ಉನ್ನತ ಮಟ್ಟದಲ್ಲಿ ಅವಾರ್ಡುಗಳು, ರಿವಾರ್ಡುಗಳು ಅಥವಾ ಈ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ನಿಮ್ಮ ಹೆಸರು ಅದ್ಭುತ ರೀತಿಯಲ್ಲಿ ನಿಮ್ಮ ಸ್ಕೂಲ್ಗೆ, ನಿಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡ್ತೀರಾ. ವಿದೇಶಗಳಲ್ಲಿ ಸ್ಥಿರ ನಿವಾಸ ಮಾಡ್ಕೋಬೇಕು, ಸ್ಥಿರ ನಿವಾಸ ಸೆಟ್ಲ್ ಆಗಬೇಕು ಅಂತ ಬಯಸ್ತಾ ಇರುವಂತಹ ನಿಮ್ಮ ಬಯಕೆ, ಆಸೆ ಈಡೇರುತ್ತೆ. ಈ ವರ್ಷ ನೀವು ಬರಿತಾ ಇರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರಲ್ಲಿಯೂ ಕೂಡ ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ತುಂಬ ಅನುಕೂಲ ಫಲಗಳನ್ನು ನೀಡುತ್ತೆ. ಆದರೆ ಈ ನೀಟ್ ಎಕ್ಸಾಮಲ್ಲಿ ಮಾತ್ರ ಈ ಮೆಡಿಕಲ್ ಸೀಟ್ಗೆ ಪ್ರಯತ್ನ ಮಾಡೋರು ಮಾತ್ರ ಕೊನೆಯ ಕ್ಷಣವರೆಗೂ ಕೂಡ ಒಂದು ರೀತಿ ಒಂದು ನಿರೀಕ್ಷೆ ಇರುತ್ತೆ, ಬರುತ್ತೋ ಇಲ್ವೋ. ತುಂಬ ಕಷ್ಟದ ಮೇಲೆ ಕೊನೆಯ ಕ್ಷಣದಲ್ಲಿ ನಿಮಗೆ ಸೀಟ್ ಅನ್ನೋದು ಅದ್ಭುತವಾಗಿರುತ್ತೆ. ಈ ವರ್ಷದಲ್ಲಿ ಮಾಡುವಂತಹ ಕೆಲವೊಂದು ವಿದೇಶಿ ವ್ಯಾಪಾರಗಳು, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಇತ್ಯಾದಿ ವಿಷಯಗಳ ಮೇಲೆ ಅಧಿಕ ಲಾಭಗಳನ್ನು ಪಡೆಯಬಹುದು. ಏನಪ್ಪ ಅಂದರೆ ಇಲ್ಲಿ ಪಂಚಮ ರಾಹುಗ್ರಹ ಅನುಕೂಲತೆಯಿಂದ, ರಾಹು ಲಾಭಸ್ಥಾನಕ್ಕೆ ಬಂದಾಗ ಅಥವಾ ರಾಹು ಅನುಕೂಲ ಇದ್ದರೆ ಯಾರ ಜಾತಕ ಚಕ್ರದಲ್ಲಾದ್ರೂ ಅಷ್ಟೇ, ನಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಲಾಭಸ್ಥಾನದಲ್ಲಿ ರಾಹು ಇದ್ದಾರೆ ಅಂತ ಅಂದ್ಕೊಳ್ಳಿ, ಖಂಡಿತವಾಗಿಯೂ ಆ ವ್ಯಕ್ತಿ ವಿದೇಶದಲ್ಲಿ ಸ್ಥಿರ ನಿವಾಸ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಬಟ್ ಈಗ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ರಾಹು ಮುಖಾಂತರ ವಿದೇಶಿ ಪ್ರಯತ್ನಗಳು ಅನುಕೂಲವಾಗಿರುತ್ತೆ.
ಕೆಲವೊಂದು ವ್ಯಕ್ತಿಗಳು, ನಿಮ್ಮ ಆಪ್ತರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಿತ್ರರು, ಕೆಲವೊಂದು ವ್ಯಕ್ತಿಗಳು ಏನಾಗುತ್ತೆ, ಅವರು ಅತ್ಯಾಶೆಗೆ ಹೋಗಿ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅಂತ, ಅಥವಾ ಕೆಲವೊಂದು ವ್ಯಕ್ತಿಗಳನ್ನು ನಂಬಿ ದುಡ್ಡನ್ನು ಕೊಟ್ಟು ಕಳ್ಕೊಂಡು ಮೋಸ ಹೋಗಿರ್ತಾರೆ. ಅದು ಮೋಸ ಹೋಗಿದ್ದೀವಿ ಅಂತ ಲೇಟಾಗಿ ಗೊತ್ತಾಗುತ್ತೆ. ನಿಮ್ಮ ಹತ್ರ ಬಂದು ಅವರ ವಿಷಯವನ್ನು ಹಂಚ್ಕೊಳ್ತಾರೆ. ಆದರೆ ನಿಮ್ಮಲ್ಲಿರುವಂತಹ ಆ ಕೆಲವೊಂದು ವಿಷಯಗಳಿಂದ ಟ್ರೇಸ್ ಔಟ್ ಮಾಡಿ ಆ ವ್ಯಕ್ತಿಗಳಿಗೆ ಸಿಗಬೇಕಾಗಿರುವಂತಹ ಪೂರ್ತಿಯಾಗಿ ಅಲ್ಲದಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಳ್ಳೆಯದು ಮಾಡೋದಕ್ಕೆ ಅಥವಾ ನ್ಯಾಯ ಮಾಡೋದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರವನ್ನು ಮಾಡಿ ಅವರಿಗೆ ಹೇಳ್ತೀರಾ, ಈ ರೀತಿ ತುಂಬ ನಡೀತಾ ಇರುತ್ತೆ, ಈ ರೀತಿ ಅಮಾಯಕರಾಗಿ ಮುಗ್ಧರಾಗಬೇಡಿ, ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಥವಾ ಹಣಕಾಸಿನ ನೆರವು ನೀಡುವಾಗ ಅಥವಾ ಹಣಕಾಸಿನ ವಿಷಯಗಳು ಕೊಡುವಾಗ ತುಂಬ ಹುಷಾರಾಗಿರಬೇಕು ಅಂತ ಹೇಳುವಂತಹ ಕೆಲವೊಂದು ವಿಷಯಗಳು ಅವರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಒಂದು ವಿಷಯ ಮಾತ್ರ ಅರ್ಥ ಆಗುತ್ತೆ. ಯಾವುದು ಆ ವಿಷಯ ಅಂದರೆ, ಯಾರನ್ನು ಹತ್ರ ಸೇರಿಸ್ಕೋಬೇಕು, ಯಾರನ್ನು ದೂರ ಇಡಬೇಕು, ಯಾರ ಮಾತು ಕೇಳಬೇಕು, ಯಾರ ಮಾತು ತಪ್ಪು ದಾರಿ ಹಿಡಿಸ್ತಾ ಇದೆ, ಇಂತಹ ವಿಷಯಗಳು ಸ್ತ್ರೀಯರಿಗೆ ತುಂಬ ಕ್ಲೀನಾಗಿ ಅರ್ಥ ಆಗುತ್ತೆ. ಆ ವಿಷಯಗಳಿಗೆ ಬದ್ಧರಾಗಿ ಯಾರನ್ನೆಲ್ಲಿಡಬೇಕು ಅಲ್ಲಿಡೋದಕ್ಕೆ ದರ್ ಇಸ್ ಅ ಬೌಂಡ್ರಿ ಅಂತ ಹೇಳ್ತಾರಲ್ಲ, ಆ ಬೌಂಡ್ರಿ ಕ್ರಾಸ್ ಮಾಡ್ದಂಗೆ ನೋಡ್ಕೊಳ್ಳೋದಕ್ಕೆ ಮಾಡುವಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಆದರೆ ಇವರಲ್ಲಿ ಬದಲಾಯಿಸಿಕೊಳ್ಳುವಂತಹ ಒಂದು ಅದ್ಭುತವಾದ ಈ ಸಮಯದಲ್ಲಿ ನಿಮಗೆ ಬರಬೇಕಾಗಿರುವಂತಹ ನೂತನ ಉದ್ಯೋಗ ಅವಕಾಶಗಳಾಗಿರ್ಬೋದು, ಒಳ್ಳೆಯ ರೀತಿಯಲ್ಲಿ ಬರಬೇಕಾಗಿರುವಂತಹ ಕೆಲವೊಂದು ವಿಷಯಗಳಾಗಿರ್ಬೋದು ಬರುತ್ತೆ. ಆದರೆ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಬದಲಾಯಿಸ್ಕೋಬೇಕಾಗಿರುತ್ತೆ. ಅದರಲ್ಲಿ ಏನಪ್ಪ ಅಂದರೆ, ಪರ್ಟಿಕ್ಯುಲರ್ ಆಗಿ ಈ ಟೈಮಲ್ಲಿ ಸ್ವಲ್ಪ ಲೇಜಿನೆಸ್ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಮುಂದೂಡಿಕೆ ಮಾಡೋದು, ಅತಿಯಾಗಿ ನಿದ್ದೆ, ಈ ವಿಷಯಗಳಿಂದ ನೆಗೆಟಿವ್ ಥಿಂಕಿಂಗ್, ಈ ವಿಷಯಗಳಿಂದ ಏನಾಗುತ್ತೆ ಅಂದರೆ ನೀವು ಯು ಕೆನಾಟ್ ಫೋಕಸ್ ಆನ್ ವಾಟ್ ಎಕ್ಸಾಕ್ಟ್ಲಿ ಯು ಆರ್ ಡೂಯಿಂಗ್. ಅಂದರೆ ಬಂದಿರುವಂಥ ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಥವಾ ನೀವೇನಾದರೂ ಉದ್ಯೋಗಗಳಲ್ಲಿ ತೊಡಗಿಕೊಂಡಿದ್ದರೆ ಅದರಲ್ಲೂ ಕಂಪ್ಲೀಟ್ ಫೋಕಸ್ ಮಾಡೋಕ್ಕಾಗಲ್ಲ. ಮತ್ತು ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಬಂದಿರುವಂತಹ ಅವಕಾಶಗಳನ್ನು ಕೈ ಬಿಡೋದಕ್ಕೆ, ಕೈ ಜಾರಿಸ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ಸಂದರ್ಭಗಳು ಇರುತ್ತೆ. ಇನ್ನು ಈ ಟೈಮಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ವಿದೇಶಿ ಭಾಷೆಗಳನ್ನು ಕಲ್ತ್ಕೋಬೇಕು ಅಂತ ಇರ್ತಿರ್ತಾರೆ. ಸ್ಪ್ಯಾನಿಷ್, ಡಚ್, ಜರ್ಮನಿ. ಯಾಕಂದರೆ ಈಗ ವಿದೇಶಿ ಭಾಷೆಗಳಿಗೆ ಅತ್ಯಂತವಾಗಿ ವಿಶೇಷ ಉದ್ಯೋಗ ಅವಕಾಶಗಳಿರೋದರಿಂದ ನೀವು ಈ ವಿದೇಶಿ ಭಾಷೆಗಳನ್ನು ಕಲಿಯಬೇಕು, ಅಥವಾ ಡ್ರೈವಿಂಗ್ ಕಲಿಯಬೇಕು, ಅಥವಾ ಹೊಸ ಟೆಕ್ನಾಲಜಿ ಕೋರ್ಸಸ್ ಈ ರೀತಿ ಕೆಲವೊಂದು ವಿಷಯಗಳನ್ನು ಕಲಿಯಬೇಕು ಅನ್ನುವಂತಹ ವಿಷಯಗಳನ್ನು ಕಲಿಯೋದಕ್ಕೆ ತುಂಬ ಕಷ್ಟಪಡ್ತೀರಾ. ಯಾಕಂದರೆ ಮಾಡುವಂತಹ ಕೆಲಸ, ಜವಾಬ್ದಾರಿಗಳು, ಈ ರೀತಿ ಹೊಸ ವಿಷಯಗಳನ್ನು ಕಲಿಯೋ ಸಂದರ್ಭದಲ್ಲಿ ಏಕಾಗ್ರತೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಗೆ ವಿದೇಶದಲ್ಲಿ ಉದ್ಯೋಗ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿ ಮಹಿಳೆಯರು ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಇದೊಂದು ರೀತಿ ನಿಮ್ಗೆ ಒಂದು ಟಫ್ ಟೈಮ್ ಅಂತ ಹೇಳ್ಬೋದು, ಒಂದು ಚಾಲೆಂಜಸ್ನ ಎದುರಿಸುವಂತಹ ಟೈಮ್ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಒಬ್ಬ ಸಾಹಸ ಕೃತ್ಯವಾಗಿರುವಂತಹ ಎಲ್ಲರೂ ಕೂಡ ಯಾರ ಸಹಕಾರವನ್ನು ಪಡೆಯದೆ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಅಥವಾ ಕ್ರಿಮಿನಲ್ ಆಗಿರುವಂತಹ ವ್ಯಕ್ತಿಯನ್ನು ಈ ಕಾನೂನಿನ ಮುಂದೆ ನಿಲ್ಲಿಸಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಮಾಡುವಂತಹ ನಿಮ್ಮ ಕೃಷಿ ಎಲ್ಲರ ಬಾಯಲ್ಲಿ ಶಹಬಾಷ್ ಅನ್ನುವ ರೀತಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಡಿಪಾರ್ಟ್ಮೆಂಟ್ ಪ್ರೌಡ್ ಬೀಳುವ ರೀತಿಯಲ್ಲಿ ನೀವು ಪಡೆಯುವಂತಹ ಈ ಕಷ್ಟ ಅದ್ಭುತ ರೀತಿಯಲ್ಲಿ ನಿಮಗೆ ಒಳ್ಳೆಯ ವಿಶೇಷವಾಗಿರುವಂತಹ ಹೆಸರನ್ನು, ಪ್ರಮೋಷನ್ನ ತಂದುಕೊಡುತ್ತೆ ಈ ವರ್ಷದಲ್ಲಿ. ಈ ವರ್ಷ ಮುಖ್ಯವಾಗಿ ಈ ಡಾಕ್ಟರ್ಸ್, ಈ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಡಾಕ್ಟರ್ಸ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಈ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಇರುತ್ತೆ. ಇನ್ನು ಟಿ ವಿ, ಸೋಷಿಯಲ್ ಮೀಡಿಯಾ ಅಥವಾ ಸಿನಿಮಾ, ನೃತ್ಯ, ಸಂಗೀತ ಇತ್ಯಾದಿ ಕಲಾಕ್ಷೇತ್ರದಲ್ಲಿ ಕೃಷಿ ಮಾಡ್ತಾ ಇರುವಂತಹ, ಕೆಲಸ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಅದ್ಭುತವಾಗಿ ಅವಕಾಶಗಳು ಬರುತ್ತೆ. ಅಂದರೆ ಈ ಟೈಮಲ್ಲಿ ಏನಪ್ಪ ಈ ವರ್ಷದಲ್ಲಿ ಅಂದರೆ, ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ನಿಮ್ಮನ್ನು ನೀವು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು ಬೇರೆಯವರಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳಿಗೆ ಮೀರಿ ಇರಬಹುದು. ಆದರೆ ಬರುವಂತಹ ಅವಕಾಶಗಳು, ಬರುವಂತಹ
ಒಂದು ಅದೃಷ್ಟ ಗುರುಬಲ ದೈವಬಲ ಅನ್ನೋದು ಕೆಲವೊಂದು ಜನಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಅವಕಾಶಗಳು ನೀಡುತ್ತೆ. ಆದ್ದರಿಂದ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಒನ್. ನಿಮಗೆ ನೀವೇ ಗ್ರೇಟ್. ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ನೀವೇ ಕೆಲವೊಂದು ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಮಾಡ್ತಾ ಇರ್ತೀರ. ಸೊ ಕಂಪ್ಯಾರಿಸನ್ ಅನ್ನೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ಕೆಲವೊಂದು ಏನೋ ತಮಾಷೆಗೆ ಕ್ಯಾಶುವಲ್ ಆಗಿ ತುಂಬ ಆಪ್ತರು, ಕ್ಲೋಸ್ ಫ್ರೆಂಡು, ಥಿಕ್ಕೆಸ್ಟ್ ಫ್ರೆಂಡ್ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಮಾತಾಡ್ತೀರ. ಬಟ್ ಆಪೋಸಿಟ್ ಇರುವಂತಹ ವ್ಯಕ್ತಿ ಕೂಡ ಅದೇ ರೀತಿ ಅನ್ಕೋಬೇಕು, ತಗೋಬೇಕಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ವೈಷಮ್ಯ, ವಿರುದ್ಧ ಭಾವನೆಗಳು ಬಂದು ಏನಾಗುತ್ತೆ ಅಂದರೆ ಸ್ವಲ್ಪ ಅಂತಹ ವ್ಯಕ್ತಿಗಳನ್ನು ದೂರ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಈ ನಿಮ್ಮ ಮನೆಗಳಲ್ಲಿ ಏನಾದರೂ ಪೆಟ್ಸ್ನ ಬೆಳೆಸ್ತಾ ಇದ್ದರೆ, ಅದು ಡಾಗ್ಸ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ನೀವು ತುಂಬ ಪ್ರೀತಿಯಿಂದ ಪೆಟ್ಸ್ನ ಬೆಳೆಸ್ತಾ ಇದ್ದರೆ ಅಂತಹ ಪೆಟ್ಸ್ ಬಗ್ಗೆ ಸ್ವಲ್ಪ ಮನಸ್ತಾಪಕ್ಕೀಡಾಗುವಂತಹ ಸಂದರ್ಭಗಳು ಬರಬಹುದು. ಅವುಗಳ ಬಗ್ಗೆ ಹುಷಾರಾಗಿರಬೇಕಾಗಿರುತ್ತೆ. ನೀವು ಮಾಡುವಂತಹ ವೃತ್ತಿ ವ್ಯಾಪಾರಗಳು ಅದ್ಭುತ ರೀತಿಯಲ್ಲಿ ನಿಮಗೆ ಕೂಡಿ ಬರುತ್ತೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮ್ಮ ಪಾರ್ಟ್ನರ್ಸ್ ನಿಮಗೆ ನಷ್ಟಗಳನ್ನು ಮಾತ್ರ ತೋರಿಸ್ತಾ ಲಾಭಗಳನ್ನು ಮಾತ್ರ ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಮೋಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಈ ವಿಷಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಾ, ಒಟ್ಟಾಗಿ ಗುರುವಿನ ಅನುಕೂಲತೆ ಕೆಲವೊಂದು ದಿನಗಳು ಅಂದರೆ ಜೂನ್ಲಿಂದ ಅಕ್ಟೋಬರ್ವರೆಗೂ ಇದ್ರೂ ಉಳಿದಿರುವಂತಹ ದಿನಗಳಲ್ಲಿ ಗುರುಬಲಗೋಸ್ಕರ ನೀವು ಪ್ರತಿ ಗುರುವಾರ ತಪ್ಪದೇ ಶ್ರೀ ಗುರುರಾಯರ ಕ್ಷೇತ್ರವನ್ನು ದರ್ಶನ ಮಾಡೋದು, ಪ್ರದಕ್ಷಿಣೆಗಳು ಮಾಡೋದು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯೋದು, ಗೋವುಗಳಿಗೆ ಆಹಾರವಾಗಿ ಕಡಲೆಕಾಳನ್ನು ತಿನ್ನಿಸುವುದು ಅಥವಾ ಕಡಲೆಕಾಳಿನ ಪ್ರಸಾದವನ್ನು ಭಕ್ತರಿಗೆ ನೀಡುವುದು ಇತ್ಯಾದಿ ವಿಷಯಗಳಿಂದ ಗುರುಬಲವನ್ನು ಜಾಸ್ತಿ ಮಾಡಿಕೊಂಡು ಗುರುಬಲದಿಂದ ಮತ್ತಷ್ಟು ಯಶಸ್ಸುಗಳನ್ನು ಪಡೆಯಬೇಕು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.